ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಸಮ ಸಮ ಹಾಕ್ಕೊಂಡಿದೆ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ನೋಡಿ, ಇದು ಚಕ್ರಮುನಿ ಸೊಪ್ಪು ಅಂತ. ಇದನ್ನು ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತ ಕೂಡ ಹೇಳ್ತಾರೆ. ತುಂಬ ಎಳೆ ಕುಡಿ, ತುಂಬ ಹುಲ್ಸಾಗಿ ಬಂದಿದ್ರೆ ಹಾಗೆ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಟ್ನಿ ಮತ್ತು ಪಲ್ಯ ಮಾಡ್ಬೋದು. ಇದು ಚಕ್ರಮುನಿ ಸೊಪ್ಪು ಅಂತ ಹೇಳಿದ್ನಲ್ವ, ಗಿಡದಲ್ಲಿ ತೋರಿಸ್ದೆ ನೋಡಿ. ಈ ಥರ ಎಳೆಯದಿರೋದು, ಈ ಥರ ಮುರಿದ್ರೆ ಇಷ್ಟಿರುತ್ತಲ್ಲ, ಇದು ತುಂಬ ಮೃದುವಾಗಿರೋವಂಥದ್ದು. ಹೀಗೆ ತಿನ್ನೋದು ಚೆನ್ನಾಗಿರುತ್ತೆ. ಕುದಿಯೋಕೆ ಇಟ್ಟಿದ್ದೀನಿ. ತೊಳೆದು ಆರಾಕಿರೋ ಚಕ್ರಮುನಿ ಸೊಪ್ಪನ್ನು ಇದರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಒರಟಾಗಿರೋದ್ರಿಂದ ಸ್ವಲ್ಪ ಬೇಯಿಸಿ ಹಾಕ್ಕೊಂಡ್ರೆ ಒಳ್ಳೆಯದು. 2 ಹಿಡಿ ಕಡಲೆ ಬೀಜ, ಒಂದು 7-8 ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಳ್ಳೋಣ. ಯಾವುದಾದ್ರೂ ಹಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಈಗ ಪುಡಿ ಮಾಡಿದ್ದಾಗಿದೆ, ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಸೊಪ್ಪು, ಹೆಚ್ಚಿರೋ ಈರುಳ್ಳಿ ಮತ್ತು ಬೆಂದಿರೋ ಸೊಪ್ಪನ್ನು ಸ್ವಲ್ಪ ಹೆಚ್ಕೊಂಡಿದ್ದೀನಿ, ಅದನ್ನು ಈ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಉಪ್ಪು ಬೆಂದಿದ್ದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಮೊಸರು ಇದಕ್ಕೆ ಈ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ರೀತಿ ಹಿಟ್ಟನ್ನು ಕಲಸಿಟ್ಕೋಬೇಕು. ಪ್ಲಾಸ್ಟಿಕ್ ಪೇಪರ್ ಮೇಲೆ ಹೀಗೆ ತಟ್ಕೊಂಡು ಹೀಗೆ ಒಂಚೂರು ತೂತು ಮಾಡಿಕೊಂಡು ಈ ಥರ ತಟ್ಬಿಟ್ಟು ಹಾಕಿದ್ದೀನಿ. ಇದು ಹಾಕ್ಬೋದು ಈ ಥರ, ಮತ್ತು ಎಣ್ಣೆ ಸ್ವಲ್ಪ ಹಾಕ್ಬಹುದು. ಜೊತೆಗೆ ಏನು ಬೇಕಾದ್ರೂ ನೆನೆಸ್ಕೊಂಡು ತಿನ್ಬೋದು.